ಬರ್ಲಿ ಧಮಕಿ ಹಾಕೊಂಡು ಇನ್ನೊಂದು ಹಾಕೊಂಡು ಒಂದ್ ದಿವಸದಲ್ಲಿ ಮಾಡ್ಕೊಡೋ ಕೆಲಸ ನೋಡ್ಬಿಟ್ಟು ತಿಂಗಳಾನ್ಗಟ್ಲೆ ಮಾಡ್ತಿರಲ್ಲ. ನಿಮ್ಗೇನ್ ಮನುಷ್ಯತ್ವ ಇದೆಯಾ? ಯಾವ್ದೋ ಅವ್ರ ಅಪ್ಪಂದು ಅಮ್ಮಂದು ಸತ್ತೋಗಿರ್ತಾರೆ ಪಾಪ ಬಡವರು, ಒಂದು ಡೆತ್ ಸರ್ಟಿಫಿಕೇಟ್ ಬರ್ತಾರೆ ಅಂದ್ರೆ ಅವ್ರ 200-300 ಕೇಳ್ತಿರಲ್ಲ. ನೀವೇನ್ ಅನ್ನ ತಿಂತಿರೋ? 500 ರೂಪಾಯಿ ಕೊಟ್ಟಿದ್ದೀನಪ್ಪ. ಏನ್ ನಿನ್ನ ಹೆಸರು? ಕಿರಣ್ ಕುಮಾರ್. ಯಾರು ಕೊಟ್ಟೆ? ವಾಪಸ್ ಕೊಡ್ರಪ್ಪ. ಯಾವಾಗ ಕೊಟ್ಟೆ? ಮೊನ್ನೆ ತಗೊಂಡ ಡೆತ್ ಸರ್ಟಿಫಿಕೇಟ್ ಕೊಟ್ಟ? ಇವತ್ತು ಕೊಟ್ಟನಾ? ತಗೊಂಡೇನಪ್ಪ? 500 ರೂಪಾಯಿ ಕೊಟ್ಬಿಡಪ್ಪ. 5 ರೂಪಾಯಿ ಬಿಟ್ಟು 495 ರೂಪಾಯಿ ಕೊಡು. ಹೋಗಪ್ಪ ತಗೋ, 5 ರೂಪಾಯಿ ಅದಕ್ಕಿರೋದು. 5 ರೂಪಾಯಿ ವಾಪಸ್ ಎಲ್ಲ ಸುಮ್ಮನೆ ಹಂಗೆಲ್ಲ ತಗೋಬಾರ್ದಪ್ಪ, ಒಳ್ಳೇದಲ್ಲ. ಆಯ್ತಾ? ಏನ್ ಕೆಲಸ ಮಾಡ್ತೀಯಾ? ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಡ್ರೈವಿಂಗ್ ನಿನ್ಗೇನಾದ್ರು ಯಾರು ನಿನ್ಗೂ ಹಿಂಗೆ ಲಂಚ ಕೊಡ್ತಾರಾ? ನೀನ್ ತನ್ನ ಲಂಚ ಕೊಡಕ್ಕೆ ಕಷ್ಟಪಟ್ಟು ದುಡಿತೀಯಲ್ಲ, ಇವತ್ತಿಂದ ಸರಿ ನೀನ್ ಕಷ್ಟಪಟ್ಟು ದುಡಿತೀಯಾ, ಕಷ್ಟಪಟ್ಟು ಅದೇನಿದೆ ಅಷ್ಟೇ ಕೊಡ್ಬೇಕು. ಯಾವನಾದ್ರು ಲಂಚ ಕೇಳಿದ್ರೆ ನೀನ್ ಅವ್ನು ನಿರಾಕರಿಸಬೇಕು. ನಿನ್ ಕೆಲಸ ಪ್ರಾಮಾಣಿಕವಾಗಿ ನ್ಯಾಯಬದ್ಧದು, ನೀನ್ ದುಡ್ಡು ಕೊಡದೆ ಮಾಡಿಸ್ಕೊಳ್ಬೇಕು. ಫೀಸ್ ಏನಿದೆ ಅಷ್ಟು ಕೊಡ್ಬೇಕು. ಬರೀ ಈಗ ನಿಮ್ಮಂತವ್ರು ಯುವಕರೆಲ್ಲ ಬುದ್ಧಿ ಇರುವಂತವ್ರು, ಧೈರ್ಯ ಇರುವಂತವ್ರು, ಶ್ರಮ ಪಟ್ಟು ದುಡಿಯೋರು, ದಿವಸ ಕೂಲಿ ಮಾಡುವಂತವ್ರು ನಿಮ್ಮನ್ನ ಕಿತ್ಕೊಂಡು ತಿಂತಾ ಇದಾರೆ. ನಿನ್ ಪ್ರಜ್ಞೆ ಬೇಡವೇನಪ್ಪ? 500 ರೂಪಾಯಿ ಎಲ್ಲಿಂದ ಬರುತ್ತೆ ನಿನ್ಗೆ? ನೀನ್ ಎಷ್ಟು ಕೊಟ್ಟಿದೀಯಾ? 300. ನಿಮ್ಮಂತ ವಿದ್ಯಾವಂತರೆಲ್ಲ ಮಾಡಬಾರ್ದನ್ನ ಮಾಡಿದ್ರೆ ಇವತ್ತು ಲೋಫರ್ಗಳು, ಬೇವರ್ಸ್ಗಳು ನಮ್ಮ ರಾಜಕಾರಣಿಗಳಾಗಿರೋದು, ಅಧಿಕಾರಿಗಳಾಗಿರೋದು. ಯಾವಾಗ ನೀವು ಘನತೆಯಿಂದ, ಗೌರವದಿಂದ ಒಂದು ಸಮಾಜ ಕಟ್ಟಬೇಕು ಅಂತ ಯಾವಾಗ ತೀರ್ಮಾನ ಮಾಡೋದು ನೀವೆಲ್ಲ? ಸಂದರ್ಭದಲ್ಲೂ